ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾಗಗಳು ಸದ್ದಿಲ್ಲದೆ ತಮ್ಮ ದಾರಿಯ ಕಡೆಗೆ ಹೆಜ್ಜೆ ಹಾಕುತ್ತಿವೆ. ಆ ಮಾನವ ಕನ್ಯೆಯ ವಿವಾಹ ನಾಗಿಣಿಯ ಮುಂದಾಳತ್ವದಲ್ಲಿ ನಡೆದರೆ ನಾಗಿಣಿಗೆ ಮಹಾ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆ ಪುಣ್ಯದ ಫಲ ನಾಗಮಣಿಯ ಜೀವಾತ್ಮ ಮತ್ತೆ ನಾಗಮಣಿಗೆ ಸೇರುತ್ತದೆ. ಅದಾದ ಮರುಕ್ಷಣವೇ ನಾಗಮಣಿ ನಾಗಗಳ ಪಾಲಾಗುತ್ತೆ. ನಾಗಮಣಿ ಎಲ್ಲಿದೆ ಅಂತ ತಿಳಿಯದೆ ಅದನ್ನ ವಶಪಡಿಸಿಕೊಳ್ಳೋದು ಕಷ್ಟ. ಮೊದಲು ನಾಗಮಣಿ ಎಲ್ಲಿದೆ ಅಂತ ತಿಳಿಬೇಕು. ನಾಗಮಣಿಯ ಹುಡುಕಾಟ ಆರಂಭ ಆಗಬೇಕು. ನಾಗಮಣಿ ಎಲ್ಲಿದೆ ಅಂತ ತಿಳಿದ ನಂತರ ಅದನ್ನ ವಶಪಡಿಸಿಕೊಳ್ಳುವುದು ಹೇಗೆ ಎನ್ನುವ ಕಾರ್ಯತಂತ್ರವನ್ನು ರೂಪಿಸಬೇಕು. ಅದಕ್ಕೆ ನಮಗೆ ಸಮಯಾವಕಾಶ ಬೇಕು. ಅಲ್ಲಿಯವರೆಗೆ ಮದುವೆ ಆಗದ ಹಾಗೆ ತಡೆಯುವುದು ನಿನ್ನ ಜವಾಬ್ದಾರಿ. ಖಂಡಿತ ಖಂಡಿತ ಇದು ನನ್ನ ಜವಾಬ್ದಾರಿ. ನಾಗಮಣಿಯನ್ನ ಪಡೆಯೋದಕ್ಕೋಸ್ಕರ ನನ್ನ ಅಸ್ತಿತ್ವವನ್ನೇ ಮರೆತು ಬೇರೆಯವರ ವೇಷದಲ್ಲಿ ಬದುಕ್ತಾ ಇದ್ದೀನಿ. ನಾನು ನನ್ನ ಗುರಿಗೋಸ್ಕರ, ನಾಗಮಣಿಗೋಸ್ಕರ ಎಂಥ ಕೆಲಸ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ಅಂಥದ್ರಲ್ಲಿ ಈ ಮದುವೆನ ತಡೆದೇ ಇರ್ತೀನ. ಖಂಡಿತ ನಿಲ್ಲಿಸ್ತೀನಿ ಗುರುಗಳೇ. ಆ ಮನೆಯಲ್ಲಿ ಈ ಮದುವೆನ ನಿಲ್ಲಿಸೋದಕ್ಕೆ ಅವಕಾಶಗಳು ಒದಗಿ ಬರೋ ಹಾಗೆ ಆಶೀರ್ವಾದ ಮಾಡಿ. ದಿಗ್ವಿಜಯೀ ಭವ. ಏನಪ್ಪ ಅಭಯ್, ನಿನ್ನನ್ನು ಕಳಿಸಿದ ನನ್ನ ಮಗ ದಿಗ್ವಿಜಯನೂ ಕಾಣ್ತಾ ಇಲ್ಲ. ನೀನು ಹುಡ್ಕೊಂಡು ಬಂದಿರೋ ನನ್ನ ಮೊಮ್ಮಗ ತ್ರಿಶೂಲ್, ಅವನು ಕಾಣಿಸ್ತಾ ಇಲ್ಲ. ಯಾವಾಗಪ್ಪ ಎಲ್ಲ ಸರಿ ಹೋಗೋದು? ಇನ್ನು ನಾನು ಬರೋದೇ ಇಲ್ಲ ಅಂತ ಮುನ್ಸ್ಕೊಂಡು ಹೋದ ನಮ್ಮನೆ ಶಾಂತಿ ನೆಮ್ಮದಿ ಇನ್ನು ಯಾವಾಗ ಬರುತ್ತೆ? ಬಂದೇ ಬರುತ್ತೆ ಅಜ್ಜಿ, ಆದಷ್ಟು ಬೇಗ ಬರ್ತಾರೆ. ಯಾವ ರೂಪದಲ್ಲಿ ಬೇಕಾದ್ರೂ ಮನೆಗೆ ಕಾಲಿಡ್ಬೋದು. ಅದೇ ಕಾಲಿಡ್ಬೋದು ಅಂದ ತಕ್ಷಣ ಕಾಲಿಟ್ಟೇ ಬಿಟ್ರು ಇಬ್ರು. ಶಿವನೇ, ಯಾರಮ್ಮ ಈ ಆಗ್ತಾ ಇಲ್ಲ. ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಇವಳು ಬೇರೆ ಯಾರು ಅಲ್ಲ, ಮಯೂರಿ, ವಾಸುದೇವ ಆಚಾರ್ಯರ ಮಗಳು. ಇವಳಿಗೆ ಕಂಕಣ ಭಾಗ್ಯ ಕೂಡ್ ಬಂದಿದೆ. ಒಳ್ಳೆ ಮುಹೂರ್ತ ಹುಡುಕ್ಬೇಕು. ಇನ್ನೊಂದು ವಾರದಲ್ಲೇ ಅವಳು ಮದುವೆ ಆಗ್ಬೇಕು. ಅಂದ್ರೆ ನಿನ್ನ ವ್ರತ ಪೂಜೆ ಪೂರ್ತಿ ಆಯ್ತೇನಮ್ಮ? ಮದುವೆ ಆದ್ರೆ ಪೂರ್ಣ ಆಗುತ್ತೆ ಅಜ್ಜಿ. ಅಜ್ಜಿ ಆಶೀರ್ವಾದ ತಗೋ. ಅಜ್ಜಿ ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ನಿನ್ನ ಆಶೆ ಆಕಾಂಕ್ಷೆಗಳೆಲ್ಲ ನೆರವೇರ್ಲಿ. ಮಯೂರಿ, ಹಾಗೆ ಅವರ ಆಶೀರ್ವಾದ ಮಾಡಿಮ್ಮ. ಒಳ್ಳೇದಾಗ್ಲಿ. ನನ್ನ ಮಗನ ಹಾಗೆ ಇರೋ ಸುಗುಣ ಸುಂದರ ಸುಶೀಲ ಗಂಡ ನಿನಗೆ ಸಿಗ್ಲಿಮ್ಮ. ಅಂದ್ರೆ ಓಡ್ ಹೋಗಿ ಯಾರಿಗೂ ಕಾಣದೇ ಇರೋ ನಿನ್ನ ಮಗನ ತರ ಇರೋ ಗಂಡ ಬೇಕು ಅಂತ ಹೇಳ್ತಾ ಇದೀಯ. ಇನ್ನು ನಿನ್ನ ಮಗನ ಹುಡ್ಕೊಂಡು ಬಂದಿತ್ತರ ಇವಳು ಗಂಡನ್ನ ಹುಡ್ಕೊಂಡೇ ಇರ್ಬೇಕು ಜೀವನ ಪೂರ್ತಿ ಅಷ್ಟೇ. ಹೇ ಗೋವಿಂದ, ಏನು ಮಾತಾಡ್ತಾ ಇದೀಯಾ? ಇಂಥ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನ್ಗೆ? ಏನ್ ದಡ್ಡ ತಂದು. ಅಲ್ಲಮ್ಮ, ಮದುವೆ ಗಡ್ಡು ಯಾರು ಅಂತ ಗೊತ್ತಾಯ್ತು ಅಂತ ಹೇಳಿ ಹುಡುಗಿನ ಮಾತ್ರ ಕರ್ಕೊಂಡ್ ಬಂದಿದ್ಯಾ? ಹುಡುಗ ಯಾರು?
ವಾಸುದೇವಾಚಾರ್ಯ ಮಗಳು ಅಂದ್ರೆ ನಮ್ಮನೆ ಹುಡುಗಿನೇ. ಹಾಗಾದ್ರೆ ಹುಡುಗ ಯಾರು? ಯಾರಮ್ಮ ಮಯೂರಿ? ಹುಡುಗ ನಿನಗಿಷ್ಟ ಆದ್ನ? ಅಪ್ಪಂಗಿಷ್ಟ ಆದ್ರು. ಅಂದ್ರೆ ನಿನಗಿಷ್ಟ ಆಗಿಲ್ವಾ? ಹಾಗಲ್ಲ, ನನಗೂ ಇಷ್ಟನೇ. ಹಂಗೆ ಹೇಳಿ ಮತ್ತೆ. ಶಿವಾನಿ, ಮದ್ವೆ ಗಂಡು ಯಾರಮ್ಮ? ಅವನ್ನ ತೋರ್ಸಲ್ವಾ? ನಿಮ್ಮೆಲ್ರಿಗೂ ತೋರಿಸ್ದೆ ಮದುವೆ ಮಾಡಿಸ್ಬಿಡ್ತೀನಾ? ಮದುವೆನಾ? ಯಾರ ಮದುವೆ? ಚಿಕ್ಕಮ್ಮವ, ಇವಳು ಮಯೂರಿ ಅಂತ, ವಾಸುದೇವ ಆಚಾರ್ಯರ ಮಗಳು. ವಾಸುದೇವಾಚಾರ್ಯ ಅವ್ರ ಮಗಳ? ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು. ಮದುವೆ ಆದ್ರೆ ತೊಂದರೆ ಆಗ. ಚಿಕ್ಕಮ್ಮವ, ಯಾವ ತೊಂದರೆನೂ ಇಲ್ಲ, ಜಾತಕ ಕೂಡ ಹೊಂದಿದೆ, ಮದುವೆ ಮಾಡಿಸ್ಬೋದು ಅಂತ ಹೇಳಿದ್ರು. ಅದೇ ಮಯೂರಿ ಹಿಂದೆ ಬಿದ್ದು ಒಬ್ಬ ತಾಳಿ ಕಟ್ಟಕ್ಕೆ ನೋಡ್ತಿದ್ದ ಅಂತ ಹೇಳಿದ್ನಲ್ಲ, ಅವನೇ ಹುಡುಗ. ಅವನ್ನ ಇವಳು ಬೇಡ ಅಂದ್ರು, ಈಗ ಅವನೇ ಗಂಡು ಅಂತ ಇದ್ದಾಳಲ್ಲ, ಏನಿದು ಕತೆ? ಅಲ್ಲಮ್ಮ, ಅವನ್ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅವನ? ಅದಕ್ಕೆ ನಾನು ಹೇಳ್ತಾ ಇರೋದು ಈ ಮದುವೆ ಬೇಡ ಅಂತ. ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ಗೊತ್ತಾಯ್ತು ಇವಳ ಮೇಲಿರೋ ಪ್ರೀತಿಯಿಂದ ಅವನು ಹಾಗೆಲ್ಲ ನಡ್ಕೋತಿದ್ದ ಅಂತ. ಅಷ್ಟೇ ಅಲ್ಲ, ಆ ಜಾತಕದ ಗಂಡು ಸಿಗೋದು ತುಂಬ ಅಪರೂಪ ಅಂತಲೂ ಆಚಾರ್ಯರು ಹೇಳ್ತಿದ್ರು. ಈಗ ಸಿಕ್ಕಿದ್ದಾನೆ, ಇನ್ನು ವಾರದಲ್ಲಿ ಮದುವೆ ನಡೀಲೇಬೇಕು. ಅದನ್ನೇ ಬೇಡ ಅಂತ ಹೇಳ್ತಿರೋದು. ಸದ್ಯಕ್ಕೆ ಈ ಹುಡುಗಿ ಮದುವೆ ಬೇಡ. ನನ್ನ ಮಾತು ಕೇಳಿ. ನೀವೇನಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಹುಡುಗನ ಜೊತೆ ಇವಳು ಮದುವೆ ಮಾಡಿದ್ರೆ, ನಾಳೆ ಈ ಹುಡುಗಿ ಜೀವನದಲ್ಲಿ ಏನಾದ್ರು ತೊಂದರೆ ಆದ್ರೆ ಯಾರು ಉತ್ತರ ಕೊಡ್ತಾರೆ? ನೋಡಿ, ಅವಸರದಲ್ಲಿ ಮುಹೂರ್ತ ಫಿಕ್ಸ್ ಮಾಡೋದು ಒಳ್ಳೇದಲ್ಲ. ಒಪ್ಕೊಳ್ತೀನಿ, ಶುಭಸ್ಯ ಶೀಘ್ರಂ ಅಂತ ಮಾತಿದೆ. ಆದ್ರೆ ಅದು ಯಾವಾಗ ಅಂತಂದ್ರೆ ನಾವು ಸಂಬಂಧ ಬೆಳೆಸೋ ಪೂರ್ವಪರ ನಮಗೆ ಸರಿಯಾಗಿ ಗೊತ್ತಿದ್ದಾಗ. ಚಿಕ್ಕಮ್ಮವ, ನಾವು ಆ ಹುಡುಗನ ಬಗ್ಗೆ, ಅವನ ಜಾತಕದ ಬಗ್ಗೆ ಸರಿಯಾಗಿ ಪರಿಶೀಲಿಸಿದ್ವಿ. ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಹಾಗಾಗಿ ಆಶ್ರಮದಲ್ಲಿ ಬೆಳೆದವನು ಸ್ವಲ್ಪ ಒರಟನ್ ಥರ ಕಾಣಿಸ್ತಾನಷ್ಟೇ. ನೀನೇನೇ ಹೇಳಿದ್ರು ನಾನು ಈ ಮದುವೆಗೆ ಒಪ್ಪೋದಿಲ್ಲ. ನೀನು ಕೂಡ ಅಷ್ಟೇ, ಈ ಮದುವೆ ವಿಚಾರದಲ್ಲಿ ಮುಂದುವರಿಯೋದು ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.